ಕಲ್ಯಾಣ ಕರ್ನಾಟಕದ ಸಾರಿಗೆಯಲ್ಲಿ ಮಳೆ ಬಂದರೆ ಸ್ಲೀಪರ್ ಬಸ್ಸೇ ಸೋರುತ್ತೆ. ಕೊಡೆ ಹಿಡ್ಕೊಂಡು ಪ್ರಯಾಣಿಸುವಂಥ ಅಗತ್ಯತೆ ಪ್ರಯಾಣಿಕರದ್ದಾಗಿದೆ. ರಾಯಚೂರಿನ ಹೊಸ ಅಮೋಘ ವರ್ಷ ಸ್ಲೀಪರ್ ಬಸ್ಸು ಹೊಸದು ಅಂತ ಹೇಳಿ ಅದಕ್ಕೆ 1000 ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಟಿಕೆಟ್ ಬುಕ್ ಮಾಡಿದ್ರೆ, ಒಂದು ವೇಳೆ ನೀವು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಮಳೆ ಬಂದರೆ ಮಳೆ ಹೊರಗಡೆ ಬರ್ತಿದ್ಯಾ ಬಸ್ ಒಳಗಡೆ ಬರ್ತಿದ್ಯಾ ಅಂತ ಅನುಮಾನ ಬರುತ್ತೆ. ಯಾಕಂದರೆ ತಲೆ ಮೇಲೆ ನೀರು ಸೋರುತ್ತೆ. ಇದು ಸ್ಲೀಪರ್ ಹೈ ಕ್ಲಾಸ್ ಇತ್ತೀಚೆಗೆ ಅಂದರೆ ಹೊಸ ಬಸ್ಸು ಅಮೋಘ ವರ್ಷ ಬಸ್ಸು ಅಂತ. ಆದರೆ ಅದರ ಹಣೆ ಬರಹ ಪಾಪ 1000 ರೂಪಾಯಿ ಕೊಟ್ಟರು ನೆಮ್ಮದಿ ಇಲ್ಲ. ನೋಡಿ, ಹಿಂಗಿದೆ ಪರಿಸ್ಥಿತಿ. ಮಳೆ ಬಂದರೆ ಈ ರೀತಿನಲ್ಲಿ ಸೋರುತ್ತೆ. ಮಳೆ ಬಂದಾಗ ಹೇಗೆ ಮಲಗ್ತೀರಿ ನೀವು? ಸ್ಲೀಪರ್ ಬಸ್ಸು, ಸೆಮಿ ಸ್ಲೀಪರ್ ಬಸ್ಸು ಹೇಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೊಸ ಅಮೋಘ ವರ್ಷ ಸ್ಲೀಪರ್ ಬಸ್ನ ಹಣೆ ಬರಹ ಇದು. ತುಂಬ ಹಳೆ ಬಸ್ಸು ಅಥವಾ ಏನು ಔಟ್ ಆಫ್ ಡೇಟು ಅಥವಾ ರೀಫರ್ಬಿಶ್ಡ್ ಬಸ್ ಅಲ್ಲ ಇವೆಲ್ಲ. ಇವೆಲ್ಲವೂ ಹೊಸ ಬಸ್ಗಳು. ಹೊಸ ಬಸ್ಗಳ ಹಣೆ ಬರಹ ಹಿಂಗಿದೆ. ಕಿಟಕಿಗಳು ಸೋರುತ್ತೆ, ಕಿಟಕಿನಲ್ಲಿ ಒಂದು ಪ್ರಾಪರ್ ವ್ಯವಸ್ಥೆ ಇಲ್ಲ. ಸೊ KSRTC ಬಸ್ನಲ್ಲಿ ಹಿಂಗಿದೆ ಪರಿಸ್ಥಿತಿ. ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಚರಿಸುವ KKRTC ಬಸ್ಗಳು. ಹೊಸ ಬಸ್ ಆಗಿದ್ದರೂ ಕೂಡ ಪ್ರಯಾಣಿಕರಿಗೆ ತಲೆನೋವು ತಪ್ಪಿಲ್ಲ. ಮಳೆ ಬಂದರೆ ಬಸ್ ಒಳಗೂ ಮಳೆ ಬರುತ್ತೆ. ನೋಡಿ ದೃಶ್ಯಗಳನ್ನು. ಹೆಂಗೆ ಪ್ರಯಾಣ ಮಾಡ್ತೀರಿ? 1000 ಟಿಕೆಟ್ ಕೊಟ್ಟು ಊರಿಗೆ ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡಿರ್ತೀರಿ. ಬಟ್ ಮಧ್ಯರಾತ್ರಿ ಮಳೆ ಬಂದರೆ ನೀವು ಒದ್ದೆ ಆಗಿರ್ತೀರಿ ಬಸ್ ಒಳಗಡೆ ಅಂತಂದರೆ ಯಾವ ಪುರುಷಾರ್ಥಕ್ಕೆ 1000 ಕೊಡಬೇಕು? ಹಿಂಗಿದೆ ಪರಿಸ್ಥಿತಿ KKRTC ಬಸ್ದು.